ಈ ಪರಿಶುದ್ಧ ಭಾನುವಾರದ ಆರಾಧನೆಗೆ ಸೇರಿ ಬಂದಂಥ ತಮ್ಮೆಲ್ಲರಿಗೂ ಪ್ರಭು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಆರಂಭ ಮಾಡೋಣ. ನನ್ನ ಅಂತರಿಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ? ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರೂಪಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳನ್ನು ಆಶ್ಚರ್ಯವಾಗಿವೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ನಮ್ಮ ಈ ಆರಾಧನೆಯ ಆರಂಭವು ತ್ರಯೇಕ ದೇವರ ನಾಮದಲ್ಲಾಗಲಿ. ಆಮೆನ್. ನಾವು ದೇವರನ್ನು ಮಹಿಮೆಪಡಿಸುವಂತೆ ಕನ್ನಡ ಸಂಗೀತದಲ್ಲಿ 321, ಕನ್ನಡ ಸಂಗೀತದಲ್ಲಿ 321 ಅದರ 1 ಮತ್ತು 2ನೇ ಚರಣವನ್ನು ರಾಗ ಮಾಡೋಣ. ನನ್ನ ಆತ್ಮವೇ ಯೆಹೋವನನ್ನು ಕೊಂಡಾಡಿ ದಿವ್ಯ ನಾಮವನ್ನು ವಿನಯವಾಗಿ ಸ್ತುತಿಸು. ಸರ್ವೇಶನತಿ ಕೃಪೆಯನ್ನು ಸಮಸ್ತ ಉಪಕಾರವನ್ನು ನೀ ಧ್ಯಾನ ಮಾಡು ನಿತ್ಯವೂ. ಯೆಹೋವ ಪಾಪರೋಗವನ್ನು ಸಂಪೂರ್ಣ ಸ್ವಸ್ಥ ಮಾಡಿದ. ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರೂ ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರೂ ಆದ ಸಭೆಯವರೇ, ನಿಮ್ಮ ಮನಸ್ಸುಗಳನ್ನು ಎಬ್ಬಿಸಿರಿ. ಪೂಜ್ಯ ಭಾವದಿಂದಲೂ ಪವಿತ್ರ ಭೀತಿಯಿಂದಲೂ ಕೂಡಿದವರಾಗಿ ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ದೇವರಿಗೆ ತಿಳಿಯಪಡಿಸಿರಿ. ಆತನು ಸರ್ವಶಕ್ತನೂ ಸರ್ವರನ್ನು ತನ್ನ ಸಾರೂಪ್ಯದಲ್ಲಿ ಉಂಟು ಮಾಡಿದವನೂ ಆಗಿದ್ದಾನೆ. ಆತನು ನಮಗೆ ಎಲ್ಲ ಗ್ರಹಿಕೆಯನ್ನು ಮೀರುವ ಸಮಾಧಾನ, ಸಂತೋಷ, ಆದರಣೆಯನ್ನು ಕೊಡುವುದಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ಆತನು ನಮ್ಮ ಕೂಡ ತನ್ನ ವಾಕ್ಯದ ಮೂಲಕವಾಗಿಯೂ
ಪವಿತ್ರ ಸಂಸ್ಕಾರಗಳ ಮೂಲಕವಾಗಿಯೂ ಮಾತನಾಡುವುದನ್ನು ಕೇಳುತ್ತೇವೆ. ಹೀಗಿರುವುದರಿಂದ ನಮ್ಮ ಹತ್ತಿರಕ್ಕೆ ದಯಮಾಡಿಸಿರುವ ಆತನ ಸಾಮೀಪ್ಯಕ್ಕೆ ನಾವೂ ಸಹ ಬಂದು ಕೃತಜ್ಞತೆಯಿಂದ ಆತನಿಗೆ ಸ್ತುತಿ ಯಜ್ಞವನ್ನು ಅರ್ಪಿಸುವುದು ಉಚಿತವೂ ನ್ಯಾಯವೂ ಆಗಿರುತ್ತದೆ. ಅದೇ ಸಮಯದಲ್ಲಿ ನಾವು ಪಾಪ ಮಾಡಿರುವವರು ದೇವರ ಪವಿತ್ರ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕೆ ಅಯೋಗ್ಯರು ಎಂಬುದನ್ನು ನೆನಪು ಮಾಡಿಕೊಂಡು ನಿಜವಾದ ಪಶ್ಚಾತ್ತಾಪದಿಂದ ನಮ್ಮ ಪಾಪಗಳನ್ನು ಹೀಗೆ ಅರಿಕೆ ಮಾಡೋಣ. ನಮ್ಮ ಪರಲೋಕದ ತಂದೆಯೇ, ಕಂಗಾಲ ಪಾಪಿಗಳಾದ ನಾವು ನಿನ್ನ ಪವಿತ್ರ ಆಜ್ಞೆಗಳನ್ನು ಬಹಳ ಸಾರಿ ನಾನಾ ವಿಧವಾಗಿ ಮೀರಿದ್ದೇವೆಂದು ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇವೆ. ದುರಾಲೋಚನೆ, ಕೆಟ್ಟ ನುಡಿನಡೆ, ಅವಿಶ್ವಾಸ, ವಂಚನೆ ಇವುಗಳಿಂದಲೂ ಸಹೋದರರನ್ನು ತಕ್ಕ ಹಾಗೆ ಪ್ರೀತಿಸದೆ ಹೋದದ್ದರಿಂದಲೂ ಹಾಗೂ ವಿಶೇಷ ಸಾಮರ್ಥ್ಯವುಳ್ಳವರ ಸೇವೆ ಮಾಡಲು ಮರೆತಿದ್ದೇವೆ. ಅವರನ್ನೂ ಕೂಡ ನಿನ್ನ ಸಾರೂಪ್ಯದಲ್ಲಿಯೇ ಉಂಟು ಮಾಡಿದೆ ಎಂದು ಮರೆತು ಅವರಲ್ಲಿ ನಿನ್ನನ್ನು ಕಾಣಲು ವಿಫಲರಾಗಿದ್ದೇವೆ ಮತ್ತು ನಿನ್ನ ಆಜ್ಞೆಗಳನ್ನು ಮೀರಿ ನಿನ್ನ ನ್ಯಾಯದಂಡನೆಗೂ ನಿತ್ಯ ಮರಣಕ್ಕೂ ಪಾತ್ರರಾಗಿದ್ದೇವೆ. ಈ ನಮ್ಮ ಪಾಪಗಳಿಗಾಗಿ ನೊಂದುಕೊಂಡು ಮನಪೂರ್ವಕ ಪಶ್ಚಾತ್ತಾಪ ಪಡುತ್ತೇವೆ. ನಮ್ಮ ಅಪರಾಧಗಳಿಂದ ಅಡಗಿಸಲ್ಪಡಲಾರದ ನಿನ್ನ ಕೃಪೆಯ ಮೂಲಕ ದೊರಕುವಂಥ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ಸಿದ್ಧಪಡಿಸಿರುವಂಥ ಅಮೂಲ್ಯ ರಕ್ಷಣೆಯ ಮಾರ್ಗವಲ್ಲದೆ ನಮ್ಮ ವಿಮೋಚನೆಗೂ ಸಮಾಧಾನಕ್ಕೂ ಬೇರೆ ದಾರಿ ತೋರುವುದಿಲ್ಲ. ಆದದರಿಂದ ನಮ್ಮ ಪಾಪಗಳನ್ನೆಲ್ಲ ಧಾರಾಳವಾಗಿ ಕ್ಷಮಿಸಿ ನಮ್ಮನ್ನು ತಿರುಗಿ ನಿನ್ನ ಅನ್ಯೋನ್ಯತೆಗೆ ಸೇರಿಸಿಕೊಳ್ಳಬೇಕೆಂದು ಕೃತಜ್ಞತೆಯಿಂದ ನಿನ್ನನ್ನು ಸೇವಿಸುವ ಹಾಗೆ ಪವಿತ್ರಾತ್ಮನ ಮೂಲಕ ನಮ್ಮನ್ನು ಪ್ರತಿಷ್ಠೆಪಡಿಸಬೇಕೆಂದು ನಿನ್ನಲ್ಲಿ ಭಿನ್ನವಿಸುತ್ತೇವೆ. ಪಾಪಗಳಿಗಾಗಿ ನೊಂದುಕೊಂಡು ಯಥಾರ್ಥವಾಗಿ ಪಶ್ಚಾತ್ತಾಪ ಪಡುವವರೇ, ಹೃದಯವನ್ನು ನಡತೆಯನ್ನು ತಿದ್ದಿಕೊಳ್ಳಬೇಕೆಂಬ ಉದ್ದೇಶದಿಂದ ನಮ್ಮ ವಿಮೋಚಕನಾದ ಕ್ರಿಸ್ತನಲ್ಲಿ ನಿಜವಾದ ನಂಬಿಕೆಯನ್ನು ಇಟ್ಟವರೇ, ನೀವೆಲ್ಲರೂ ಪಾಪ ಕ್ಷಮೆಯ ವಿಷಯದಲ್ಲಿ ಸುವಾರ್ತೆಯಲ್ಲಿರುವ ಆದರಣೆಯ ವಾಕ್ಯವನ್ನು ಕೇಳಿರಿ. ಇದಲ್ಲದೆ ನಾನು ನಿಮಗೆ ಹೊಸ ಮನಸ್ಸನ್ನು ಕೊಡುವೆನು, ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ನೀವು ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸುವಿರಿ. ಆದರೆ ಪಶ್ಚಾತ್ತಾಪ ಪಡೆದವರಿಗೆ ದೇವರ ವಾಕ್ಯವು ಹೇಳುವುದೇನೆಂದರೆ, ಮಾತಾಡುತ್ತಿರುವಾತನ ಮಾತನ್ನು ಕೇಳಲೊಲ್ಲೆನೆಂದು ನೀವು ಹೇಳಬಾರದು. ಭೂಮಿಯ ಮೇಲೆ ದೈವೋಕ್ತಿಗಳನ್ನಾಡಿದವನಿಗೆ ಕಿವಿಗಳ ಮನಸ್ಸಿಲ್ಲದೆ ಇದ್ದ ಇಸ್ರಾಯೇಲ್ಯರು ದಂಡನೆಗೆ ತಪ್ಪಿಸಿಕೊಳ್ಳದಿದ್ದರೆ, ಪರಲೋಕದಿಂದ ಮಾತನಾಡುವವನಿಗೆ ನಾವು ಕಿವಿಗೊಡು ಮನಸ್ಸಿದ್ದಲ್ಲದೆ ತೊಲಗಿದರೆ ಹೇಗೆ ತಪ್ಪಿಸಿಕೊಂಡೆವು? ನನ್ನ ಜೀವದಾಣೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷವಿಲ್ಲ. ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ ಎಂದು ಪ್ರಭುವಾದ ಯೆಹೋವನು ನುಡಿಯುತ್ತಾನೆ. ಆಮೆನ್. ದೇವರಿಗೆ ಕೃತಜ್ಞತಾಸ್ತುತಿ ಸಲ್ಲಿಸೋಣ. ನಮ್ಮ ಪರಲೋಕದ ತಂದೆಯೇ, ನಾವು ನಮ್ಮನ್ನು ನಿನ್ನ ಸೇವೆಗೆ ಒಪ್ಪಿಸಿಕೊಟ್ಟು ಜೀವಿಸಿರುವ ಮಟ್ಟಿಗೆ ನಿನ್ನ ಮುಂದೆ ಪರಿಶುದ್ಧರಾಗಿಯೂ ನೀತಿವಂತರಾಗಿಯೂ ಇದ್ದುಕೊಂಡು ನುಡಿಯಿಂದ ಮಾತ್ರವಲ್ಲದೆ ನಡೆಯಿಂದಲೂ ನಮ್ಮ ಯಥಾರ್ಥವಾದ ಕೃತಜ್ಞತೆಯನ್ನು ತೋರಿಸುವ ಹಾಗೆ ನೀನು ನಿನ್ನ ಉಪಕಾರಗಳನ್ನೆಲ್ಲ ಸರಿಯಾಗಿ ನಮ್ಮ ತಿಳುವಳಿಕೆಗೆ ತರಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆತನಿಗೂ ನಿನಗೂ ಪವಿತ್ರಾತ್ಮನಿಗೂ ಯುಗ ಯುಗಾಂತರಗಳಲ್ಲಿಯೂ ಮಾನ ಮಹಿಮೆಗಳು ಉಂಟಾಗಲಿ. ಆಮೆನ್. ಪ್ರಾರ್ಥನೆ ಮಾಡೋಣ. ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಕೃಪಾ ಸಾನ್ನಿಧ್ಯವು ನಮ್ಮೊಂದಿಗಿದ್ದು ಭೂಯಾತ್ರೆಯಲ್ಲಿ ನಮಗೆ ಸಮಾಧಾನವನ್ನು, ಭರವಸೆಯನ್ನು, ಧೈರ್ಯವನ್ನು ಕೊಡುವುದಾಗಲಿ. ನಾವು ಮಮತೆಯುಳ್ಳ ಹೃದಯದಿಂದಲೂ ಭಕ್ತಿ ಭಾವದಿಂದಲೂ ನಿನ್ನನ್ನು ಬಿಗಿಯಾಗಿ ಹಿಡಿದುಕೊಳ್ಳುವಂತೆಯೂ ನಮ್ಮ ಪ್ರೀತಿಯು ನಿನ್ನಲ್ಲಿಯೇ ನೆಲೆಸಿರುವಂತೆಯೂ ಕೃಪೆದೋರು. ಕೃಪಾಪೂರ್ಣನೇ, ನಾವು ವಿಶೇಷ ಸಾಮರ್ಥ್ಯವುಳ್ಳ ವ್ಯಕ್ತಿಗಳ ಸೇವೆ ಮಾಡಲು, ಅವರಿಗೆ ನೆರವು ತೋರಲು ನಿನ್ನ ಮಾರ್ಗದರ್ಶನವನ್ನು ದಯಪಾಲಿಸಿ
ನಮ್ಮ ಹೃದಯಗಳನ್ನು ತೆರೆ. ಅವರಲ್ಲಿಯೂ ನಾವು ನಿನ್ನನ್ನು ಕಾಣುತ್ತಾ ಅವರ ಸೇವೆ ಮಾಡುತ್ತಾ ನಿನಗೆ ಮಹಿಮೆ ಸಲ್ಲಿಸಲು ನಮಗೆ ಸಹಾಯ ನೀಡು. ನಿನ್ನ ಸ್ವರಕ್ಕೆ ಕಿವಿಗೊಡುವ ಹಾಗೂ ಅದರ ಎಚ್ಚರಿಕೆಯನ್ನು ತೃಣೀಕರಿಸಿದ ಹಾಗೂ ನಮಗೆ ಬೋಧಿಸು. ಪರಲೋಕ ರಾಜ್ಯದಲ್ಲಿ ಸೇರುವ ತನಕ ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸು ಮತ್ತು ನಮ್ಮ ರಕ್ಷಕನನ್ನು ನಂಬಿಕೆಯುಳ್ಳ ನಿಷ್ಠೆಯಿಂದ ಹಿಂಬಾಲಿಸುವಂತೆ ಸಹಾಯ ಮಾಡಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್. ಈಗ ಬೈಬಲ್ ಪಾರಾಯಣವಾಗುವುದು. ಈ ದಿನಕ್ಕೆ ಓದಲು ನೇಮಕವಾದ ವೇದ ಭಾಗವು ಹೊಸ ಒಡಂಬಡಿಕೆಯಲ್ಲಿ ಯೋಹಾನನ ಸುವಾರ್ತೆ 5ನೇ ಅಧ್ಯಾಯ 1-9 ಯೋಹಾನನ ಸುವಾರ್ತೆ 5ನೇ ಅಧ್ಯಾಯ 1-9. ಇದಾದ ಮೇಲೆ ಯಹೂದ್ಯರದೊಂದು ಜಾತ್ರೆ ಬಂದದ್ದರಿಂದ ಯೇಸು ಯೆರೂಸಲೇಮಿಗೆ ಹೋದನು. ಯೆರೂಸಲೇಮಿನಲ್ಲಿ ಕುರಿ ಅಗಸೆ ಬಾಗಲಿನ ಹತ್ತರದಲ್ಲಿ ಒಂದು ಕೊಳವಿದೆ. ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಬೆತ್ಸಥಾ ಎಂದು ಹೆಸರು. ಅಲ್ಲಿ 5 ಮಂಟಪಗಳಿವೆ. ಇವುಗಳಲ್ಲಿ ಬಹುಮಂದಿ ರೋಗಿಗಳು, ಕುರುಡರು, ಕುಂಟರು, ಮೈ ಒಣಗಿದವರು ಬಿದ್ದುಕೊಂಡಿರುವರು. ಅಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. ಅವನು ಬಿದ್ದಿರುವುದನ್ನು ಯೇಸು ಕಂಡು, ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಅವನನ್ನು ಕೇಳಿದ್ದಕ್ಕೆ ಆ ರೋಗಿಯು, ಸ್ವಾಮಿ, ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ. ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಅಂದನು. ಯೇಸು ಅವನಿಗೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು. ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು. ಕನಿಕರವುಳ್ಳ ತಂದೆಯಾದ ದೇವರು ತನ್ನ ವಾಕ್ಯದಲ್ಲಿ ತನ್ನ ಪರಿಪೂರ್ಣ ಪ್ರೀತಿಯನ್ನು ನಮಗೆ ಪ್ರಕಟ ಮಾಡಿಕೊಟ್ಟು ಕ್ರಿಸ್ತ ಯೇಸುವಿನ ಮೂಲಕ ತೋರಿ ಬಂದ ತನ್ನ ಕೃಪಾತಿಶಯದಲ್ಲಿ ಪಾಲುಗಾರರಾಗುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ. ಆದದ್ದರಿಂದ ಆತನಲ್ಲಿಟ್ಟಿರುವ ನಿಮ್ಮ ವಿಶ್ವಾಸವನ್ನು ನನ್ನ ಕೂಡ ಅರಿಕೆ ಮಾಡಿರಿ ಎಂಬುದಾಗಿ ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನಾವೆಲ್ಲರೂ ನಂಬಿರುವಂಥ ಅಪೋಸ್ತೋಲಿಕ ವಿಶ್ವಾಸ ಪ್ರಮಾಣವನ್ನು ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ 3ನೇ ದಿನದಲ್ಲಿ ಸತ್ತವರೊಳಗಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮನನ್ನೂ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟು ಎಂಬುದನ್ನು ನಂಬುತ್ತೇನೆ. ಆಮೆನ್. ಈಗ ಸ್ತುತಿಪದಗಳಿಂದ ದೇವರನ್ನು ಘನಪಡಿಸೋಣ.
ಕೀರ್ತನೆ 18:2 ತಿಳಿಸಿದಂತೆ, ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯ ಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವು ಆಗಿಲ್ಲ. ಅಲೆಗಳ ಮಧ್ಯದಿ ನನ್ನ ನಿಲ್ಲು ಎಂದವರೇ, ನೀನೇ ನನ್ನ ಸತ್ವ, ನನ್ನ ನಂಬಿಕೆ ನೀನೇ. ಅಲೆಗಳ ಮಧ್ಯದಿ ನನ್ನ ನಿಲ್ಲು ಎಂದವನೇ, ನೀನೇ ನನ್ನ ಸತ್ವ, ನನ್ನ ನಂಬಿಕೆ ನೀನೇ. ಕಳೆದ ದಿನವೆಲ್ಲ ನೀ ನನ್ನೊಂದಿಗಿದ್ದೆ, ಇಂದು ನನ್ನಯ ಜೊತೆಯಲ್ಲಿರುವೆ. ಮುಂಬರುವ ದಿನಗಳಲ್ಲೂ ಜೊತೆಗಿರುವೆ. ಎದುರು ಅಲೆಗಳಲ್ಲಿ ನೀನೇ ನನ್ನ ಬಂಡೆಯು, ಆರ್ಭಟಿಸೋ ಅಲೆಗಳ ಮೇಲೆ ನಿನ್ ಪಾದ ಪೀಠದ ಗುರುತುಗಳೇ. ರೋಗದ ಮಧ್ಯದಿ ನೀ ಎದ್ದು ನಡೆಯೆಂದೆ, ಯೆಹೋವ ರಾಫ, ನನ್ನ ಸೌಖ್ಯವು ನೀನೇ. ರೋಗದ ಮಧ್ಯದಿ ನೀ ಎದ್ದು ನಡೆಯಂದೆ, ಯೆಹೋವ ರಾಫ, ನನ್ನ ಸೌಖ್ಯವು ನೀನೇ. ಕಳೆದ ದಿನವೆಲ್ಲ ನೀ ನನ್ನೊಂದಿಗಿದ್ದೆ, ಇಂದು ನನ್ನಯ ಜೊತೆಯಲ್ಲಿರುವೆ. ಮುಂಬರುವ ದಿನಗಳಲ್ಲೂ ಜೊತೆಗಿರುವೆ. ಎದುರು ಬರುವ ಅಲೆಗಳಲ್ಲಿ ನೀನೇ ನನ್ನ ಬಂಡೆಯು, ಆರ್ಭಟಿಸೋ ಅಲೆಗಳ ಮೇಲೆ ನಿನ್ ಪಾದ ಪೀಠದ ಗುರುತುಗಳೇ. ಎದುರು ಬರುವ ಅಲೆಗಳಲ್ಲಿ ನೀನೇ ನನ್ನ ಬಂಡೆಯು, ಆರ್ಭಟಿಸೋ ಅಲೆಗಳ ಮೇಲೆ ನಿನ್ ಪಾದ ಪೀಠದ ಗುರುತುಗಳೇ. ರೋಗವೇ ನಿಂತಳೆಯುವಾಗಿತು, ನನ್ ಮೇಲೆ ನಿನ್ನ ಆಳ್ವಿಕೆ ಮುಗೀತು. ನನ್ನನ್ನು ಎದುರಿಸುವಂತಹ ಆಯುಧ ಯಾವುದು ಫಲಿಸದು. ರೋಗವೇ ನಿಂತಳೆಯುವಾಗಿತು, ನನ್ ಮೇಲೆ ನಿನ್ನ ಆಳ್ವಿಕೆ ಮುಗೀತು. ನನ್ನನ್ನು ಎದುರಿಸುವಂತಹ ಆಯುಧ ಯಾವುದು ಫಲಿಸದು. ಎದುರು ಬರುವ ಅಲೆಗಳಲ್ಲಿ ನೀನೇ ನನ್ನ ಬಂಡೆಯು, ಆರ್ಭಟಿಸೋ ಅಲೆಗಳ ಮೇಲೆ
ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ನಿನ್ನ ವಾಕ್ಯವನ್ನು ಕೇಳುವ ಸಮಯಕ್ಕೆ ನಾವು ಬಂದಿದ್ದೇವೆ. ನಮ್ಮ ಮನಸ್ಸುಗಳನ್ನು ತೆರೆಯ ಮಾಡು. ನಿನ್ನ ವಾಕ್ಯವನ್ನು ಗ್ರಹಿಸುವಂತ ಶಕ್ತಿಯನ್ನು ನಮಗೆ ನೀಡು. ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ನಮ್ಮ ಸ್ವಾಮಿ, ಆಮೆನ್. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ದಿವಸದ ಮುಖ್ಯ ಪ್ರಸ್ತಾಪ ವಿಭಿನ್ನ ಸಾಮರ್ಥ್ಯರನ್ನು ಪೋಷಿಸುವುದು, ನರ್ಚರಿಂಗ್ ದ ಡಿಫರೆಂಟ್ಲಿ ಏಬಲ್. ಏಬಲ್ ಅಂಡ್ ಡಿಫರೆಂಟ್ಲಿ ಏಬಲ್, ಸಾಮರ್ಥ್ಯರು ಮತ್ತು ವಿಭಿನ್ನ ಸಾಮರ್ಥ್ಯರು. ಹೀಗೆ ಮಾನವರು ಅವರವರ ಗ್ರಹಿಕೆಗೆ ತಕ್ಕ ಹಾಗೆ ಅವರ ಅನುಕೂಲಕ್ಕಾಗಿ ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಾರೆ. ಹಾಗಾದ್ರೆ ಯಾರು ಆ ಡಿಫರೆಂಟ್ಲಿ ಏಬಲ್ ಎಂಬುದಾಗಿ ನಮಗೆ ಗೊತ್ತಿದೆ. ಆದರೆ ಅವರು ವಿಭಿನ್ನ ಸಾಮರ್ಥ್ಯರೇ ಹೊರತು ಅಸಾಮರ್ಥ್ಯರಲ್ಲ. ಯಾಕೆಂದ್ರೆ ಅವರಲ್ಲಿರುವ ವಿಶೇಷವಾದ ಶಕ್ತಿ ಏಬಲ್ ಅವರಿಗಿಂತ ಒಂದು ಕೈ ಮೇಲೆ ಎಂದು ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಡಿಫರೆಂಟ್ಲಿ ಏಬಲ್ ವರ್ಸಸ್ ಡಿಸೇಬಲ್, ವಿಭಿನ್ನ ಸಾಮರ್ಥ್ಯರು ಮತ್ತು ಅಸಾಮರ್ಥ್ಯರು. ಈ ಮುನ್ನ ಅಂಗ ವೈಕಲ್ಯತೆ, ಬುದ್ಧಿಮಾಂದ್ಯತೆ ಇರುವವರನ್ನು ಅಸಾಮರ್ಥ್ಯರು, ಡಿಸೇಬಲ್ ಪೀಪಲ್ ಎಂದು ಕರೆಯಲಾಗುತ್ತಿತ್ತು. ಕಾಲಾನಂತರದಲ್ಲಿ ಈ ಪದ ಪ್ರಯೋಗ ಅವಹೇಳನಕಾರಿ ಎಂಬ ಉದ್ದೇಶದಿಂದ ಡಿಫರೆಂಟ್ಲಿ ಏಬಲ್ಡ್, ವಿಭಿನ್ನ ಸಾಮರ್ಥ್ಯರು ಎಂದು ಕರೆಯಲಾಯಿತು. ಇಡೀ ಸೃಷ್ಟಿಯನ್ನ ನಮ್ಮೆಲ್ಲರನ್ನ ಉಂಟು ಮಾಡಿದ ಆತನು ದೇವರು. ಬೇರೆ ಪ್ರಾಣಿ ಪಕ್ಷಿಗಳಿಗಿಂತ ಮಾನವರನ್ನು ಶ್ರೇಷ್ಠ ವರ್ಗಗಳಿಂದ ಪೋಷಿಸಿ ಕಾಪಾಡುವವನಾಗಿದ್ದಾನೆ. ಕೊರತೆಯಲ್ಲಿರುವ ಜನರಿಗೆ ತನ್ನ ಶಕ್ತಿಯಿಂದ ವಿಶೇಷ ಸಾಮರ್ಥ್ಯವನ್ನು ನೀಡಿ ತಮ್ಮ ಬದುಕಿನಲ್ಲಿ ವಿವಿಧ ಸಾಧನೆಗಳನ್ನು ಮಾಡಲು ಸಹಾಯ ಮಾಡುತ್ತಾನೆ. ಹೀಗೆ ಅವರು ಮತ್ತು ನಾವು ಸೃಷ್ಟಿಕರ್ತನ ಅಧಿಕಾರದಲ್ಲಿ ವಿಭಿನ್ನ ಸಾಮರ್ಥ್ಯವುಳ್ಳವರೇ ಆಗಿದ್ದೇವೆ. 2 ಕಾಲು 2 ಕೈಗಳಿಲ್ಲದ ನಿಕ್ ಹೇಳುವುದೇನೆಂದ್ರೆ, ವೆನ್ ಯು ಡೋಂಟ್ ಗೆಟ್ ಅ ಮಿರಾಕಲ್, ಯು ಕ್ಯಾನ್ ಸ್ಟಿಲ್ ಬಿ ಎ ಮಿರಾಕಲ್ ಆಫ್ ಗಾಡ್ ಫಾರ್ ಸಮ್ವನ್ ಎಲ್ಸ್. ನಿನಗೆ ಅದ್ಭುತಗಳು ಆಗಿಲ್ಲದಿದ್ದರೂ ನೀನೇ ಇತರರಿಗೆ ದೇವರ ಅದ್ಭುತವಾಗಿ ಮಾರ್ಪಡು ಎಂಬುದಾಗಿ. ದೇವರ ಸೃಷ್ಟಿಯಲ್ಲಿ ಅಂಗವೈಕಲ್ಯತೆಗಿಂತ ಮಾನವನ ಮನಸ್ಸಿನ ವೈಕಲ್ಯತೆ ಮಾನವ ಸಮುದಾಯದ ಬಹುದೊಡ್ಡ ಕೊರತೆಯಾಗಿರುತ್ತದೆ. ಯೇಸು ಕೂಡ ಜನರ ಸಾಂಪ್ರದಾಯಿಕ ಇಲ್ಲವೇ ಪರಿಸಾಯತ್ವದ ಮನೋವೈಕಲ್ಯತೆಯನ್ನು ನಿವಾರಣೆ ಮಾಡುವಲ್ಲಿ ದಿಟ್ಟ ಹೆಜ್ಜೆಯನ್ನಿಟ್ಟ. ಹೀಗಾಗಿ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ ವಚನ 29-30 ನಿನ್ನ ಕಣ್ಣು ಪಾಪಕ್ಕೆ ನಡೆಸುವುದಾದರೆ ಅದನ್ನು ಕಿತ್ತು ಬಿಸಾಟು ಬಿಡು ಎಂದು ಹೇಳುತ್ತಾನೆ. ಇದರ ಅರ್ಥ ಅವಯವಗಳಿಗಿಂತ ಪಾಪಮಯ ಜೀವಿತವನ್ನು ತ್ಯಜಿಸುವುದು ಬಹಳ ಪ್ರಾಮುಖ್ಯ ಎಂಬುದು ಯೇಸುವಿನ ಬೋಧನೆಯಾಗಿತ್ತು. ಹಾಗಾಗಿ ಯೇಸು ಡಿಫರೆಂಟ್ಲಿ ಏಬಲ್ಡ್ ಜನರನ್ನು ಪೋಷಿಸುವಲ್ಲಿ ಮುಂದಾದ. ಯಾಕೆಂದ್ರೆ ಮನುಷ್ಯರು ಕಾಮ, ಕ್ರೋಧ, ಮದ, ಮತ್ಸರ, ಹೊಟ್ಟೆ ಕಿಚ್ಚು, ಕೊಲೆ, ಆದರ ಇಂಥ ವಿಷಯಗಳಿಂದ ತುಂಬಿದ ಜನರೇ. ಆತನ ದೃಷ್ಟಿಯಲ್ಲಿ ನಿಜ ವೈಕಲ್ಯರು ಹ್ಯಾಂಡಿಕ್ಯಾಪ್ಟ್ ಆಗಿರುತ್ತಾರೆ. ಯೇಸುವಿನ ಸೇವೆ ಹೀಗೆ ಪ್ರತಿಯೊಬ್ಬರನ್ನು ಅವರ ಪಾಪಮಯ ವೈಕಲ್ಯತೆಯಿಂದ ಬಿಡಿಸಿ ಅವರನ್ನು ದೇವರ ರಾಜ್ಯಕ್ಕೆ ಸೇರಿಸುವುದೇ ಆಗಿತ್ತು. ಅದೇ ವೇಳೆ ಯಾರನ್ನು ಅಸಾಮರ್ಥ್ಯರು ಎಂದು ದೇವಾಲಯದ ಹೊರಗೆ ಕುಳ್ಳಿರಿಸಲಾಗಿತ್ತೋ ಅವರನ್ನು ಯೇಸು ಅವರ ವಿಶ್ವಾಸಕ್ಕೆ ಅನುಗುಣವಾಗಿ ಅವರನ್ನು ಸಮರ್ಥರನ್ನಾಗಿಸುವುದನ್ನು ನಾವು ಕಾಣ್ತೇವೆ. ಈ ದಿಶೆಯಲ್ಲಿ ಯೋಹಾನನ ಸುವಾರ್ತೆ 5ನೇ ಅಧ್ಯಾಯ ವಚನ 1-9 ಸನ್ನಿವೇಶದ ಕುರಿತು ನಾವು ಸ್ವಲ್ಪ ಸಮಯ ಧ್ಯಾನ ಮಾಡೋಣ. ಮೊದಲನೇದಾಗಿ ವಿಭಿನ್ನ ಸಾಮರ್ಥ್ಯರಲ್ಲಿ ದೇವರ ಪ್ರಸನ್ನತೆ ಕಾರ್ಯ, ಗಾಡ್ಸ್ ಪ್ರೆಸೆನ್ಸ್ ಇನ್ ಡಿಫರೆಂಟ್ಲಿ ಏಬಲ್. ದೇವರ ಪ್ರಸನ್ನತೆ ಇರುವಲ್ಲಿ ಅದ್ಭುತ ಕಾರ್ಯಗಳು ನಡೆಯುತ್ತವೆ. ವಿಶೇಷವಾಗಿ 4 ಸುವಾರ್ತೆಗಳು, ಮತ್ತಾಯ, ಮಾರ್ಕ, ಲೂಕ, ಯೋಹಾನ, ಇವರೆಲ್ಲರೂ ಯೇಸುವಿನ ಅದ್ಭುತ ಕಾರ್ಯವನ್ನು, ಮೆಸ್ಸಿಯನ ಕೃಪಾ ಕಾರ್ಯ ಮತ್ತು ದೇವರ ಕೃಪಾಪೂರ್ಣವಾದ
ಕನಿಕರವನ್ನು ಪ್ರಕಟಿಸುವಂಥದ್ದಾಗಿದೆ. ಯೋಹಾನನ ಸುವಾರ್ತೆ 5ನೇ ಅಧ್ಯಾಯ ವಚನ 1ರಲ್ಲಿ, ಇದಾದ ಮೇಲೆ ಯೆಹೂದ್ಯರದೊಂದು ಜಾತ್ರೆ ಬಂದದ್ದರಿಂದ ಯೇಸು ಯೆರೂಸಲೇಮಿಗೆ ಹೋದನು. ಲೂಕ 2ನೇ ಅಧ್ಯಾಯ ವಚನ 22ರಲ್ಲಿ, ಬಳಿಕ ಮೋಶೆ ನೇಮದ ಪ್ರಕಾರ ಅವರ ಸೂತಕ ಕಳೆಯುವುದಕ್ಕೆ ತಕ್ಕಷ್ಟು ದಿವಸಗಳು ತುಂಬಲು ಅವರು ಆ ಕೂಸನ್ನು ಯೆರೂಸಲೇಮಿಗೆ ತೆಗೆದುಕೊಂಡು ಹೋದರು. ಮತ್ತು ಅದೇ ರೀತಿಯಲ್ಲಿ ಲೂಕನ ಸುವಾರ್ತೆ 2ನೇ ಅಧ್ಯಾಯ ವಚನ 41ರಲ್ಲಿ, ಆತನ ತಂದೆ ತಾಯಿಗಳು ಪ್ರತಿ ವರ್ಷವೂ ಪಸ್ಕ ಹಬ್ಬದ ಜಾತ್ರೆಗೆ ಯೆರೂಸಲೇಮಿನ ಜಾತ್ರೆಗೆ ಹೋಗುತ್ತಿದ್ದರು ಎಂಬುದನ್ನು ನಮಗೆ ತಿಳಿಸುತ್ತದೆ. ಇಂಥದ್ದೇ ಜಾತ್ರೆಗೆ ಯೇಸು ಹೋಗುವುದನ್ನು ಯೋಹಾನನ ಸುವಾರ್ತೆಯಲ್ಲಿ ಕೂಡ ನಾವು ಕಾಣ್ತೇವೆ. ಯೆರೂಸಲೇಮಿನಲ್ಲಿ ಕುರಿ ಅಗಸೆ ಬಾಗಿಲಿನ ಹತ್ತಿರ ಒಂದು ಕೊಳ, ಶೀಪ್ ಗೇಟ್, ಅ ಪೂಲ್ ಇನ್ ಅರಮಿಕ್ ಕಾಲ್ಡ್ ಬೆತ್ಸೆದಾ. ಬೆತ್ಸೆದಾ ಮೀನ್ಸ್ ದ ಹೌಸ್ ಆಫ್ ಗ್ರೇಸ್. ಬೆತ್ಸೆದಾ ಅಂದರೆ ಕೃಪೆಯ ಮನೆ. ಕೃಪೆಯ ಮನೆ ಎನ್ನಿಸಿಕೊಂಡ ಈ ಸ್ಥಳ ಒಂದೆಡೆ ನೋಡುವುದಕ್ಕೆ ಸುಂದರವಾಗಿದ್ದರೂ ನಿರ್ಗತಿಕರ ತಾಣವಾಗಿತ್ತು. ಬಲಹೀನರು, ಅಂಗಹೀನರು, ರೋಗಿಗಳು, ಯೆಹೂದ್ಯರಲ್ಲಿ ಅಶುದ್ಧರೆಂದು ಎಣಿಸಲ್ಪಡುತ್ತಿದ್ದರಿಂದ ಇವರಿಗೆ ದೇವಾಲಯದ ಒಳಗೆ ಪ್ರವೇಶವಿರಲಿಲ್ಲ. ದೇವರ ಪ್ರಸನ್ನತೆಯ ಸ್ಥಳಕ್ಕೆ ಕೇವಲ ಏಬಲ್ಡ್ ಸಾಮರ್ಥ್ಯರಿಗೆ ಮಾತ್ರ ಪ್ರವೇಶ ಎನ್ನುವ ಸಂಕುಚಿತ ಮನೋಭಾವನೆ ಯೆಹೂದ್ಯರಲ್ಲಿತ್ತು. ಯೇಸು ಕೂಡ ಈ ಸಬ್ಬತ್ ದಿನದಲ್ಲಿ ಅದ್ಭುತ ಕಾರ್ಯವನ್ನು ಮಾಡುವುದರ ಮೂಲಕ ದೇವರ ಆಲಯ ಅದು ಎಲ್ಲರಿಗೂ ಸ್ವಾಗತ ಬಯಸುವ ಸ್ಥಳ ಎಂಬುದಾಗಿ ನಿರೂಪಿಸುತ್ತಾನೆ. ಯೇಸುವಿಗೆ ಶಾಸ್ತ್ರಿ ಫರಿಸಾಯರ ಸಬ್ಬತ್ ದಿನಗಿಂತಲೂ ದೇವರಿಂದ ನೇಮಿತವಾದ ಸಬ್ಬತ್ ದಿನ ಮುಖ್ಯವಾಗಿತ್ತು ಮತ್ತು ಅದರ ಮಹತ್ವ ಗೊತ್ತಿತ್ತು. ಹಾಗಾಗಿ ಯೇಸು ರೋಗಿಗೆ ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು. ವಚನ 10ರಿಂದ ಮುಂದಿನ ಭಾಗವನ್ನು ಓದುವಾಗ, ಯೆಹೂದ್ಯರು ಆತನು ಸಬ್ಬತ್ ದಿನವನ್ನು ಅಲಕ್ಷ್ಯ ಮಾಡಿದ್ದಲ್ಲದೆ ದೇವರನ್ನು ನನ್ನ ತಂದೆ ಎಂದು ಹೇಳಿ ದೇವರಿಗೆ ಸರಿಗಟ್ಟಿಕೊಂಡಿದ್ದಾನೆ ಎಂದು ಹೇಳಿದರು. ಒಂದು ಗಾದೆ ಮಾತು ಹೀಗೆ ಇದೆ, ಮೊಸರಲ್ಲಿ ಕಲ್ಲನ್ನು ಹುಡುಕುವ ಕಾರ್ಯ. ದೇವಾಲಯವಿರುವ ಸ್ಥಳ ದೇವರ ಪ್ರಸನ್ನತೆಯ ಸ್ಥಳ. 38 ವರ್ಷಗಳಿಂದ ಕೊಳದ ಹತ್ತಿರ ಬಿದ್ದಿದ್ದ ರೋಗಿ ವಾಸಿಯಾದದ್ದನ್ನು ಕಂಡು ದೇವರನ್ನು ಕೊಂಡಾಡದ ಯೆಹೂದ್ಯರು ಯೇಸುವನ್ನು ದೂಷಿಸುವುದಕ್ಕೆ, ಕೊಲ್ಲಿಸುವುದಕ್ಕೆ, ಸಿಕ್ಕಿಸುವುದಕ್ಕೆ ಹೊಂಚು ಹಾಕುತ್ತಾರೆ. ಏಬಲ್ಡ್ ಪೀಪಲ್, ಸಾಮರ್ಥ್ಯರು ದೇವಾಲಯದ ಪ್ರಸನ್ನತೆಯ ಸ್ಥಳದಲ್ಲಿದ್ದಾರೆ. ಡಿಫ್ರೆಂಟ್ಲಿ ಏಬಲ್, ವಿಭಿನ್ನ ಸಾಮರ್ಥ್ಯರು ದೇವರ ಪ್ರಸನ್ನತೆಯ ಸ್ಥಳದಿಂದ ಹೊರಗಿದ್ದಾರೆ. ಮತ್ತಾಯ 9:12ರಲ್ಲಿ ಯೇಸು ಫರಿಸಾಯರಿಗೆ ಹೇಳುವ ಮಾತು, ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ಕ್ಷೇಮವಿಲ್ಲದವರ ಮೇಲೆ ಯೇಸುವಿನ ಕಾಳಜಿಯನ್ನ ಗಮನಿಸುವಂಥದ್ದು ಅಗತ್ಯ. ಏಬಲ್ಡ್ ಎನ್ನಿಸಿಕೊಂಡ ಜನರು ದೇವರ ಪ್ರಸನ್ನತೆಯನ್ನು ಮರೆತು ಜೀವಿಸುತ್ತಿದ್ದಾರೆ. ವಿಭಿನ್ನ ಸಾಮರ್ಥ್ಯರು ದೇವರ ಪ್ರಸನ್ನತೆಯ ಸ್ಥಳದಲ್ಲಿ ನಮಗೇನಾದರೂ ಗುಣವಾಗಬಹುದು ಎನ್ನುವ ನಂಬಿಕೆಯಿಂದ ಕೊಳದ ಬಳಿಯಲ್ಲಿ ಇದ್ದರು. ಇಲ್ಲಿ ಯೇಸುವಿನ ಪ್ರವೇಶ ಮತ್ತು ಸ್ವಸ್ಥತ ಕಾರ್ಯ ದೇವರ ಪ್ರಸನ್ನತೆಯ ದೇವಾಲಯದ ಗೋಡೆಗಳನ್ನು ಇಲ್ಲವೇ ಮೇರೆಗಳನ್ನು ಮೀರಿ ಕಾರ್ಯ ಮಾಡುತ್ತದೆ ಎಂಬುದನ್ನು ತೋರಿಸಿಕೊಡುತ್ತದೆ. ಮತ್ತು ಎರಡನೇದಾಗಿ, ವಿಭಿನ್ನ ಸಾಮರ್ಥ್ಯರಲ್ಲಿ ದೇವರ ಬಿಡುಗಡೆಯ ಕಾರ್ಯ. ಗಾಡ್ಸ್ ರಿಡೀಮಿಂಗ್ ವರ್ಕ್ ಇನ್ ಡಿಫ್ರೆಂಟ್ಲಿ ಏಬಲ್. ಗಾಡ್ ದ ಲಿಬರೇಟರ್, ಬಿಡುಗಡೆಯನ್ನು ನೀಡುವ ದೇವರು. ನೋ ಪೀಪಲ್ ಇನ್ ಟು ಅ ಗಾಡ್ಸ್ ಪೀಪಲ್, ಏನು ಇಲ್ಲದ ಜನಾಂಗವನ್ನ ದೇವರು ತನ್ನ ಜನಾಂಗವನ್ನಾಗಿಸಿದ. ಮೋಸೆಸ್ ಗಾಡ್ಸ್ ಇನ್ಸ್ಟ್ರೂಮೆಂಟ್ ಆಫ್ ಲಿಬರೇಷನ್. ಮೋಶೆ ದೇವರ ಬಿಡುಗಡೆ ಕಾರ್ಯದ ಸಾಧನವಾಗಿ ಮಾಡಲ್ಪಟ್ಟ. ವಿಮೋಚನಾ ಕಾಂಡ 4ನೇ ಅಧ್ಯಾಯ ವಚನ 10ರಿಂದ 17ರ ಭಾಗದಲ್ಲಿ ದೇವರು ನೇಮಿಸಿದ ಕಾರ್ಯದಲ್ಲಿ ಮೋಶೆ ಹೇಳುವಂತ ಮಾತು, ಸ್ವಾಮಿ ಈ ಕಾರ್ಯಕ್ಕೆ ಬೇರೊಬ್ಬನನ್ನು ನೇಮಿಸು ಎಂಬುದಾಗಿ. ಅದಕ್ಕೆ ದೇವರು ವಿಮೋಚನಾ ಕಾಂಡ 4ನೇ ಅಧ್ಯಾಯ ವಚನ 11ರಲ್ಲಿ ಹೇಳುವ ಮಾತು, ಮನುಷ್ಯರಿಗೆ ಬಾಯಿ ಕೊಟ್ಟವರಾರು? ಒಬ್ಬನು ಮೂಕನಾಗಿಯೂ ಮತ್ತೊಬ್ಬನು ಕಿವುಡನಾಗಿ, ಒಬ್ಬನು ಕಣ್ಣುಳ್ಳವನಾಗಿ ಮತ್ತೊಬ್ಬನು ಕಣ್ಣಿಲ್ಲದವನಾಗಿ ಇರಬೇಕೆಂದು ನೇಮಿಸಿದ ಅವರು ಯಾರು? ಯೆಹೋವನಾಗಿರುವ ನಾನಲ್ಲವೇ? ಇಟ್ ಶೋಸ್ ದಿ ಅಥಾರಿಟಿ ಆಫ್ ಗಾಡ್.
ಇದು ದೇವರ ಅಧಿಕಾರ ಮತ್ತು ದೇವರ ಸಾರ್ವಭೌಮತ್ವವನ್ನು ನಮಗೆ ತಿಳಿಸುತ್ತದೆ. ದೇವರಿಗೆ ತನ್ನ ಸೃಷ್ಟಿಯನ್ನು ತನ್ನ ಇಷ್ಟದಂತೆ ರೂಪಿಸುವ ಅಧಿಕಾರವಿದೆ. ದೇವರು ತನ್ನ ಸೃಷ್ಟಿಯನ್ನು ವಿಭಿನ್ನವಾಗಿ ವೈವಿಧ್ಯಮಯವಾಗಿ ರೂಪಿಸಿದ್ದಾನೆ. ಆತನ ಸೃಷ್ಟಿಯ ಕಾರ್ಯ ಮಾನವ ಗ್ರಹಿಕೆಯನ್ನು ಮೀರಿದ್ದು. ಹೀಗಾಗಿ ಅದು ದೇವರ ಅಧಿಕಾರ ಮತ್ತು ದೇವರ ಪರಿಪಾಲನೆಯನ್ನು ಸೂಚಿಸುತ್ತದೆ. ಯೋಹಾನನ ಸುವಾರ್ತೆ 5ನೇ ಅಧ್ಯಾಯ ವಚನ 3ರಲ್ಲಿ ಅಲ್ಲಿ ಬಹುಮಂದಿ ರೋಗಿಗಳು, ಕುರುಡರು, ಕುಂಟರು, ಮೈ ಒಣಗಿದವರು ಬಿದ್ದುಕೊಂಡಿದ್ದರು. ಇಲ್ಲಿ ಯೇಸು ತನ್ನ ಬಿಡುಗಡೆಯ ಕಾರ್ಯವನ್ನು ಮಾಡುತ್ತಿದ್ದಾನೆ. ಬಹುಶಃ 38 ವರ್ಷಗಳಿಂದ ಬಿದ್ದುಕೊಂಡಿದ್ದ ರೋಗಿಯನ್ನು ಯೇಸು ಕಂಡು ಇವನು ಹೀಗಾಗಿ ಬಹಳ ಕಾಲವಾಗಿದೆ ಎಂದು ತಿಳಿದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಕೇಳುತ್ತಾನೆ. ಕ್ರೈಸ್ಟ್ ಆಸ್ ಹೀಲರ್, ಸಸ್ಟೈನರ್ ಅಂಡ್ ರಿಡೀಮರ್. ಯೇಸು ಗುಣಪಡಿಸುವವನಾಗಿ, ಪೋಷಿಸುವವನಾಗಿ, ಬಿಡುಗಡೆಗೊಳಿಸುವವನಾಗಿದ್ದಾನೆ. ಯೇಸು ಅನೇಕ ವರ್ಷಗಳಿಂದ ಈ ರೋಗಿಯನ್ನು ಗಮನಿಸಿದ್ದಿರಬಹುದು. ಯಾಕೆಂದ್ರೆ ಯೇಸು ಹೇಳುವ ಮಾತು, ಇವನು ಹೀಗಾಗಿ ಬಹಳ ಕಾಲವಾಗಿದೆ ಎಂಬುದಾಗಿ. ಯೇಸುವಿನ ಗಮನಿಸುವಿಕೆ ಮತ್ತು ಇಂಥವರ ಪರ ಕಾಳಜಿಯನ್ನು ಗಮನಿಸುವುದು ಮಾತ್ರವಲ್ಲ, ಅದನ್ನು ಅನುಸರಿಸುವುದು ಕೂಡ ಅಗತ್ಯ. ಯಾಜಕ ಕಾಂಡ 19ನೇ ಅಧ್ಯಾಯ ವಚನ 14ರಲ್ಲಿ ಕಿವುಡರನ್ನು ದೂಷಿಸಬಾರದು, ಕುರುಡರು ನಡೆಯುವ ದಾರಿಯಲ್ಲಿ ಕಾಲು ಎಡವದಂತೆ ಕಲ್ಲನ್ನು ಇಡಬಾರದು, ನಿಮ್ಮ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು, ನಾನು ಯೆಹೋವನು ಎಂಬುದಾಗಿ ವಾಕ್ಯ ತಿಳಿಸುತ್ತದೆ. ದೇವರು ತಾನು ಉಂಟು ಮಾಡಿದ ಪ್ರತಿಯೊಂದು ಸೃಷ್ಟಿಯೆಡೆಗೆ ವಿಶೇಷ ಕಾಳಜಿಯುಳ್ಳವನಾಗಿದ್ದಾನೆ. ಆತನು ಅನ್ಯಾಯವನ್ನು, ತಾರತಮ್ಯವನ್ನು ಸಹಿಸುವುದಿಲ್ಲ. ದೇವರು ಸ್ವತಃ ತಾನೇ ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುವಂತೆ ನಿಲ್ಲುತ್ತಾನೆ. ಯಾರನ್ನು ಕೂಡ ದೂಷಿಸುವ ಅಧಿಕಾರ ನಮಗೆ ಕೊಡಲ್ಪಟ್ಟಿಲ್ಲ. ಯಾರನ್ನು ಕೂಡ ಕೀಳಾಗಿ ಕಾಣುವಂತಿಲ್ಲ. ದೇವರು ತಾನೇ ಅವರ ಬದಲಿ ಅಂಗವಾಗಿ ಕಾರ್ಯ ಮಾಡುತ್ತಾನೆ. ಅದುವೇ ಅವರ ವಿಶೇಷ ಸಾಮರ್ಥ್ಯವಾಗಿ ಕಂಡುಬರುತ್ತದೆ. ಇಂಥ ದೇವರು ಮಾನವ ರಕ್ಷಣೆಗೋಸ್ಕರ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಕಳುಹಿಸುವುದರ ಮೂಲಕ ಇಡೀ ಲೋಕಕ್ಕೆ ಬಿಡುಗಡೆಯ ಕರ್ತನಾಗಿ ಕಾಣಿಸಿಕೊಂಡನು. ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯ ವಚನ 21ರಿಂದ 31ರಲ್ಲಿ, ಆಗ ಜನರು ಗುಂಪು ಗುಂಪಾಗಿ ಆತನ ಬಳಿಗೆ ಬಂದು ಕುಂಟರು, ಕುರುಡರು, ಮೂಕರು, ಕೈಕಾಲಿಲ್ಲದವರು ಈ ಮುಂತಾದ ಅನೇಕರನ್ನು ಕರೆತಂದು ಅವರನ್ನು ಆತನ ಪಾದದ ಬಳಿಯಲ್ಲಿ ಇಟ್ಟರು. ಮೂಕರಾಗಿದ್ದವರು ಮಾತಾಡಿದ್ದನ್ನು, ಕೈಕಾಲಿಲ್ಲದವರು ಸ್ವಸ್ಥವಾದದ್ದನ್ನು, ಕುಂಟರಿಗೆ ಕಾಲು ಬಂದದ್ದನ್ನು, ಕುರುಡರಿಗೆ ಕಣ್ಣು ಬಂದದ್ದನ್ನು ಜನರು ಕಂಡು ಆಶ್ಚರ್ಯಪಟ್ಟು ಇಸ್ರಾಯೇಲ್ ಜನರ ದೇವರನ್ನು ಕೊಂಡಾಡಿದರು ಎಂಬುದಾಗಿ. ಇದೇ ಯೇಸು ಕ್ರಿಸ್ತನ ಬಾಳು, ಬೋಧನೆ ಮತ್ತು ಸೇವೆ. ಲೂಕನ ಸುವಾರ್ತೆ 4ನೇ ಅಧ್ಯಾಯ ವಚನ 18ರಿಂದ 19ನೇ ವಾಕ್ಯ ಹೀಗೆ ತಿಳಿಸುತ್ತದೆ, ನಜರೇತಿನ ಪ್ರಣಾಳಿಕೆ, ಕರ್ತನ ಆತ್ಮ ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ, ಕರ್ತನು ನೇಮಿಸಿರುವ ಶುಭ ವರ್ತಮಾನವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ ಎನ್ನುವಂತ ಮಾತು. ಇದುವೇ ಆತನ ಮಿಷನ್, ನಿಯೋಗ. ಇದುವೇ ಆತನು ಒತ್ತು ತಂದ ಸುವಾರ್ತೆ. ಬಲಹೀನ ಸಮುದಾಯಕ್ಕೆ ಆದ್ಯತೆ ನೀಡುವ ಮೂಲಕ ಇಂಥ ಸಮುದಾಯದ ಬಿಡುಗಡೆಯ ರೂವಾರಿಯಾಗಿ ಈ ಲೋಕಕ್ಕೆ ಬಂದನು. ಮೂರನೇದಾಗಿ, ವಿಭಿನ್ನ ಸಾಮರ್ಥ್ಯರಲ್ಲಿ ದೇವರ ಕೃಪಾ ಕಾರ್ಯ. ಗಾಡ್ಸ್ ಗ್ರೇಸ್ ಇನ್ ಡಿಫರೆಂಟ್ಲಿ ಏಬಲ್. ಯಾವುದೇ ಅದ್ಭುತ ಕಾರ್ಯಗಳು ಕ್ರಿಸ್ತನಲ್ಲಿದ್ದ ಮಾನವರ ನಂಬಿಕೆಯಿಂದಲೂ ಕ್ರಿಸ್ತನ ಮುಖಾಂತರವೂ ದೇವರಿಂದಲೇ ನೆರವೇರುವಂಥವುಗಳಾಗಿವೆ. ವಚನ 8 ಮತ್ತು 9ರಲ್ಲಿ ಯೇಸು ಅವನಿಗೆ ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು. ಇಲ್ಲಿ ಆತನ ಬಿಡುಗಡೆಗೆ ಕಾರಣ ದೇವರ ಕೃಪೆ. ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಪತ್ರಿಕೆ 12ನೇ ಅಧ್ಯಾಯ ವಚನ 1ರಿಂದ 10ರ ಭಾಗದಲ್ಲಿ ಪೌಲನು ಕೂಡ ತನ್ನಲ್ಲಿದ್ದ ಬಲಹೀನತೆಯ ಜೊತೆಯಲ್ಲಿಯೇ ದೇವರ ಕೃಪೆಯಿಂದ ಕ್ರಿಸ್ತನ ಸುವಾರ್ತೆಯನ್ನು ಸಾರುತ್ತಿದ್ದಾನೆ. ಇಂಥ ಬಲಹೀನತೆಯಲ್ಲಿ, ಅನಾರೋಗ್ಯದಲ್ಲಿ ಕೂಡ ದೇವರನ್ನು ಪೋಷಿಸಿ ರಕ್ಷಿಸಿ ನಡೆಸುವಂತ ಕಾರ್ಯದ ಕುರಿತು ಪೌಲ ವಿವರಿಸುತ್ತಾನೆ. ಪೌಲ
ದೇವರ ಕೃಪೆಯ ಕುರಿತು ಮಾತನಾಡುತ್ತಾನೆ. ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ. ಪೌಲನು ಹೇಳುವ ಮಾತು, ಯಾವಾಗ ನಿರ್ಬಲನಾಗಿದ್ದೇನೋ ಅವಾಗಲೇ ಬಲವುಳ್ಳವನಾಗಿದ್ದೇನೆ. ಹಾಗಾಗಿ ಎಲ್ಲ ಅಂಗಾಂಗಗಳು ಸರಿಯಾಗಿದ್ದು ಏನು ಮಾಡದವರಿಗಿಂತ ವಿಭಿನ್ನ ಸಾಮರ್ಥ್ಯನಾಗಿ ತಮ್ಮ ಬಲಹೀನತೆಯಲ್ಲಿಯೂ ದೇವರ ಬಲದಿಂದ ವಿಶೇಷ ಕಾರ್ಯಗಳನ್ನು ಮಾಡಬಲ್ಲ ವಿಭಿನ್ನ ಸಾಮರ್ಥ್ಯರಲ್ಲಿ ದೇವರ ಮೇಲಾದ ಕೃಪಾ ಕಾರ್ಯವನ್ನು ನಾವು ಕಾಣಬಹುದು. ಅವರು ಅಂಗಾಂಗಗಳು ಕಳೆದುಕೊಂಡಿದ್ದರೂ ಅನೇಕರು ತಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನು ಮಾಡಲು ಶಕ್ತರಾಗಿದ್ದಾರೆ. ಆದರೆ ನಾವು ಸಾಮಾನ್ಯ ಕಾರ್ಯವನ್ನು ಮಾಡಲು ನಮ್ಮ ಅಲಕ್ಷ್ಯತನ ತೋರುವ ಮೂಲಕ ಅಸಮರ್ಥರಾಗಿ ಬಿಟ್ಟಿದ್ದೇವೆ. ಆದ್ದರಿಂದ ದೇವರ ಕೃಪೆಯ ಮೇಲೆ ಅವರು ಆತುಕೊಂಡು ಜೀವಿಸುವುದರಿಂದ ದೇವರ ಅದ್ಭುತ ಕಾರ್ಯವು ಅವರ ಮೂಲಕವಾಗಿಯೂ ಲೋಕಕ್ಕೆ ಹಂಚಲ್ಪಟ್ಟಿತು. ಇಂಥ ವಿಭಿನ್ನ ಸಾಮರ್ಥ್ಯರೇ ಕ್ರೈಸ್ತ ಸುವಾರ್ತೆಯ ಸೇವೆಯ ಸಾಕ್ಷಿಗಳಾಗಿದ್ದಾರೆ ಎಂಬುದನ್ನು ನಾವು ಮರೆಯದಿರೋಣ. ಮಿಷನ್ ಆಫ್ ಗಾಡ್, ದೇವರ ನಿಯೋಗ ಆರಂಭವಾದದ್ದೇ ಇವರ ನಡುವೆ. ಪ್ರೀತಿಯುಳ್ಳ ಸಭೆಯವರೇ, ವಿಭಿನ್ನ ಸಾಮರ್ಥ್ಯರಲ್ಲಿ ದೇವರ ಪ್ರಸನ್ನತೆಯ ಕಾರ್ಯ, ವಿಭಿನ್ನ ಸಾಮರ್ಥ್ಯರಲ್ಲಿ ದೇವರ ಬಿಡುಗಡೆಯ ಕಾರ್ಯ, ವಿಭಿನ್ನ ಸಾಮರ್ಥ್ಯರಲ್ಲಿ ದೇವರ ಕೃಪೆಯ ಕಾರ್ಯ, ವಿಭಿನ್ನ ಸಾಮರ್ಥ್ಯರನ್ನು ಪೋಷಿಸುವಂಥದ್ದು ದೇವರು ನಮಗೆ ಕೊಟ್ಟ ದೊಡ್ಡ ಜವಾಬ್ದಾರಿಕೆ. ಇಂದು ನಾವು ನಮ್ಮ ಸಹಾಯದ ಹಸ್ತ ಚಾಚುವಲ್ಲಿ ಡಿಸೇಬಲ್ ಆಗಿದ್ದೇವೆ. ಆದರೆ ನಮ್ಮ ವಿಭಿನ್ನ ಶಕ್ತಿ ಸಾಮರ್ಥ್ಯಗಳಿಗಿಂತ ದೇವರ ಅದ್ಭುತಗಳಾಗಿದ್ದಾರೆ. ಇಂದು ನಿನ್ನ ಜೀವಿತಗಳು, ಬಲಹೀನತೆಗಳು, ಡಿಸೇಬಿಲಿಟೀಸ್ ದೇವರನ್ನು ಶಪಿಸಿ ದೂಷಿಸುವುದಕ್ಕಲ್ಲ, ಬದಲು ದೇವರ ಅದ್ಭುತಗಳಾಗಿ ಇತರ ಜನರ ನಿರಾಶೆಗಳಲ್ಲಿ ನಿರೀಕ್ಷೆಗಳಾಗಿ ಮಾರ್ಪಡುವುದಕ್ಕೆ ಇಂದು ನಾನು ಮತ್ತು ನೀವು ದೇವರ ಅದ್ಭುತಗಳಾಗಿ ಇತರರ ಜೀವನದಲ್ಲಿ ಕಾರ್ಯ ಮಾಡಲು ಸಾಧ್ಯ. ಇಂಥ ಕಾರ್ಯವನ್ನು ನಾವು ಮಾಡುತ್ತಿರುವುದಾದರೆ ವಿ ಆರ್ ಡೂಯಿಂಗ್ ದ ಮಿಷನ್ ಆಫ್ ಗಾಡ್. ನಾವು ದೇವರ ನಿಯೋಗವನ್ನ ನಾವು ಮಾಡುತ್ತಿದ್ದೇವೆ. ಕ್ರೈಸ್ತ ವಿಶ್ವಾಸ ನಮ್ಮನ್ನು ಕರೆಯುವುದು ಕ್ರೈಸ್ತ ಧರ್ಮದಲ್ಲಿ ಜೀವಿಸುವುದಕ್ಕಲ್ಲ, ಬದಲಾಗಿ ಕ್ರಿಸ್ತನ ಆದಿಯಲ್ಲಿ ನಡೆಯುವುದಕ್ಕಾಗಿ. ಈ ನಿಟ್ಟಿನಲ್ಲಿ ನಮ್ಮ ಸಭೆ ಸಮುದಾಯಗಳು ಶಾಸ್ತ್ರಿ ಪರಿಸಾಯರ ಚೌಕಟ್ಟನ್ನು ಮೀರಿದ ಯೇಸುವಿನ ನಿಜ ದೇವರ ಸೇವೆಗಾಗಿ ಮಾರ್ಪಡಲಿ. ಆಮೆನ್. ಪ್ರಾರ್ಥನೆ ಮಾಡೋಣ. ಕೃಪೆಯುಳ್ಳ ದೇವರೇ, ನಿನ್ನ ವಾಕ್ಯವನ್ನು ಕೇಳಿದ್ದೇವೆ. ನಿನ್ನ ವಾಕ್ಯಾನುಸಾರವಾಗಿ ನಾವು ಜೀವಿಸುವಂತೆ ನಿನ್ನ ಕೃಪೆಯನ್ನು ನಮಗೆ ದಯಪಾಲಿಸು. ವಿಭಿನ್ನ ಸಾಮರ್ಥ್ಯರ ಪರ ನಮ್ಮ ಸೇವೆ ಮತ್ತು ಅವರ ಪರ ಕಾಳಜಿಯನ್ನು ನಮಗೆ ನೀಡು. ಆ ಮೂಲಕ ಅವರಲ್ಲಿ ನಿನ್ನನ್ನು ನಾವು ಕಾಣಲಿಕ್ಕಾಗುವಂತೆ ನಿನ್ನ ಆತ್ಮನ ಸಹಾಯವನ್ನು ನಮಗೆ ನೀಡು. ಪ್ರಾರ್ಥನೆಯನ್ನ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ಸ್ವಾಮಿ. ಆಮೆನ್. ಸಭಾ ಪ್ರಕಟಣೆಗಳು. ದಿನಾಂಕ 7/10/2020 ಅಂದರೆ ನಿನ್ನೆಯಂದು ನಡೆದ ಮಹಿಳಾ ಅನ್ಯೋನ್ಯ ಕೂಟವನ್ನು ಆತ್ಮೀಕವಾಗಿ ಯಶಸ್ವಿಯಾಗಿ ಜರುಗಲು ಸಹಾಯ ನೀಡಿದ UBM ಮಹಿಳಾ ಅನ್ಯೋನ್ಯ ಕೂಟದ ವಿಭಾಗದವರಿಗೂ ತಾಂತ್ರಿಕ ತಂಡದವರಿಗೂ ಹೃತ್ಪೂರ್ವಕ ವಂದನೆಗಳು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸರ್ವರು ಮಾಡಿದ ಶ್ರಮವು ಆಶೀರ್ವದಿಸಲ್ಪಟ್ಟದ್ದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅಂತ್ಯದ ಸಂಗೀತ ಆಗುವಾಗ ದೇವರ ಸೇವೆಗಾಗಿ ನಮ್ಮ ಕಾಣಿಕೆಯನ್ನು ಕೂಡಿಸೋಣ. ನೀವು ಕೂಡಿಸಿಟ್ಟ ಕಾಣಿಕೆಯನ್ನು ಕೆಳಗೆ ಸ್ಕ್ರೀನ್ನಲ್ಲಿ ತಿಳಿಸಿರುವ ವಿವರಗಳಿಗೆ ಕಳುಹಿಸಬಹುದು ಮತ್ತು ಆನ್ಲೈನ್ ವೆಬ್ಸೈಟ್ನ ಮೂಲಕವಾಗಿಯೂ ನೀಡಬಹುದು. ಆನ್ಲೈನ್ ವೆಬ್ಸೈಟ್ ಈ ರೀತಿಯಾಗಿರುತ್ತದೆ: www.ubmchurches.com/donate. ದೇವರ ಸೇವೆಗೆ ನೀವು ನೀಡುತ್ತಿರುವ ನಿಮ್ಮ ನಿರಂತರ ದಾನಕ್ಕಾಗಿಯೂ ಸಹಾಯಕ್ಕಾಗಿಯೂ ಹೃತ್ಪೂರ್ವಕವಾದ ವಂದನೆಗಳು. ಇದು ನಮ್ಮ ಸಭಾ ಸೇವೆಗೆ ಬಹಳ ಸಹಾಯಕಾರಿಯಾಗುತ್ತಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಮ್ಮ UBMC ಯುವಜನ ವಿಭಾಗದಿಂದ ದಿನಾಂಕ 14 ನವೆಂಬರ್ 2020 ಶನಿವಾರದಂದು ಸಾಯಂಕಾಲ 5 ಗಂಟೆಗೆ ಮ್ಯಾರೇಜ್ ಕೌನ್ಸಿಲಿಂಗ್ ಸೆಮಿನಾರನ್ನು ವಿವಾಹಿತ ಮತ್ತು ಅವಿವಾಹಿತ ಯುವಜನರಿಗೆ ಝೂಮ್ನ ಮೂಲಕ ಏರ್ಪಡಿಸಲಾಗಿದೆ.
ಇದರ ಮುಖ್ಯ ಸಂದೇಶಕರನ್ನಾಗಿ ಯುನೈಟೆಡ್ ಥಿಯೋಲಾಜಿಕಲ್ ಕಾಲೇಜ್ ಬ್ಯಾಂಗ್ಳೂರ್ನ ಪ್ರಾಧ್ಯಾಪಕರಾದ ರೆವರೆಂಡ್ ಡಾಕ್ಟರ್ ಆಲೆನ್ ಪಾಲನ್ನ ರವರನ್ನು ಆಹ್ವಾನಿಸಲಾಗಿದೆ. ಯುವಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿವಾಹ ಮತ್ತು ಕುಟುಂಬದ ಕುರಿತಾಗಿ ಆತ್ಮಿಕ ಜ್ಞಾನ ಪಡಕೊಳ್ಳುವಂತೆ ಕೇಳಿಕೊಳ್ಳಲಾಗಿದೆ. ಯುವಜನ ವಿಭಾಗವು ದಿನಾಂಕ 15 ನವೆಂಬರ್ 2020 ಭಾನುವಾರದಂದು ಬೆಳಿಗ್ಗೆ 11 ಗಂಟೆಯಿಂದ ಸಾಯಂಕಾಲ 7 ಗಂಟೆಯವರೆಗೆ ಸೆಲೆಬ್ರೇಟ್ ಲೈಫ್ ಆಫ್ ವರ್ಷಿಪ್ ಕಾರ್ಯಕ್ರಮವನ್ನು ಝೂಮ್ನ ಮೂಲಕ ಏರ್ಪಡಿಸಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಯುವಜನರು ಹಾಗೂ ವಿವಿಧ ಅತಿಥಿ ಸಂದೇಶಕರಿಂದ ಸ್ತುತಿಗೀತೆಗಳ ಆರಾಧನೆ ನಡೆಸಲ್ಪಡುತ್ತದೆ ಮತ್ತು ವಾಕ್ಯ ಸಂದೇಶ ನೀಡಲಾಗುತ್ತದೆ. ಸಭೆಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆತ್ಮೀಕ ಆಶೀರ್ವಾದ ಪಡಕೊಳ್ಳುವಂತೆ ಕೇಳಿಕೊಳ್ಳಲಾಗಿದೆ. ಮರಣ ವಾರ್ತೆ. UBM ವಿಶ್ರಾಂತಿ ಚರ್ಚ್ ಮಲಾಡ್ ಈ ಸಭೆಯ ಸದಸ್ಯರಾಗಿದ್ದ ದಿವಂಗತ ಕ್ಲೆಮೆಂಟ್ ರಾಬಿನ್ಸನ್ ಜಾರ್ಜ್ ತಮ್ಮ 73ನೇ ವಯಸ್ಸಿನಲ್ಲಿ ದಿನಾಂಕ 30/10/2020 ಕರ್ತನಲ್ಲಿ ನಿದ್ರೆ ಹೋಗಿರುತ್ತಾರೆ. ದೇವರು ದುಃಖತಪ್ತ ಕುಟುಂಬಕ್ಕೆ ಶಾಂತಿ ಸಮಾಧಾನವನ್ನು ನೀಡಲೆಂದು ಪ್ರಾರ್ಥಿಸುತ್ತೇವೆ. ಸಭೆಯವರು ಈ ದುಃಖಿತ ಕುಟುಂಬದವರನ್ನು ತಮ್ಮ ಪ್ರಾರ್ಥನೆಯಲ್ಲಿ ನೆನೆಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಆಮೆನ್. ವಿವಾಹ ಪ್ರಕಟಣೆ. UBM ಕ್ರಿಸ್ತಕಾಂತಿ ಚರ್ಚ್ ಕುರ್ಲಾ ಸಭೆಯ ಸದಸ್ಯರಾದ ದಿವಂಗತ ಮಿಸ್ಟರ್ ಇಮ್ಮಾನ್ಯುಯಲ್ ಜೋಸೆಫ್ ಮತ್ತು ಮಿಸಸ್ ಗುಲಾಬಿ ಐವಿ ಜೋಸೆಫ್ ರವರ ಪುತ್ರನಾದ ವಿಲ್ಬರ್ ಆಂಡ್ರೂ ಜೋಸೆಫ್ ರವರಿಗೂ, UBM ಕ್ರಿಸ್ತ ಆರಾಧನಾ ಚರ್ಚ್ ವಿಕ್ರೋಲಿ ಸಭೆಯ ಸದಸ್ಯರಾದ ಮಿಸ್ಟರ್ ಸ್ಟೀಫನ್ ರಿಚರ್ಡ್ ಜತನ್ನ ಮತ್ತು ಮಿಸಸ್ ಆಡ್ಲಿನ್ ಕ್ರಿಸ್ಟಬೆಲ್ ಜತನ್ನ ರವರ ಪುತ್ರಿಯಾದ ಮಿಸ್ ಸ್ಯಾಂಗ್ಲಿನ್ ಬೆನಿಟಾ ಜತನ್ನ ರವರಿಗೂ ಪರಿಶುದ್ಧ ವಿವಾಹವು ನಡೆಯುವುದಾಗಿದೆ ಎಂಬುದನ್ನು ಮೊದಲನೇ ಬಾರಿ ಪ್ರಕಟಿಸುತ್ತೇನೆ. ಈ ಕ್ರೈಸ್ತರು ಪರಿಶುದ್ಧ ದಾಂಪತ್ಯ ಧರ್ಮದಲ್ಲಿ ಯೋಗ್ಯ ರೀತಿಯಿಂದ ಸೇರಿ ಕ್ರೈಸ್ತರಿಗೆ ತಕ್ಕಂತೆ ಬಾಳ್ವೆ ಮಾಡಿ ಕಡೆಯಲ್ಲಿ ನಿತ್ಯ ಜೀವವನ್ನು ಪಡೆಯುವಂತೆ ಸಭೆಯವರು ಇವರಿಗಾಗಿ ಪ್ರಾರ್ಥಿಸತಕ್ಕದ್ದು. ಇವರು ಪರಿಶುದ್ಧ ದಾಂಪತ್ಯ ಧರ್ಮದಲ್ಲಿ ಸೇರಬಾರದೆಂಬುದಕ್ಕೆ ಕಾರಣವೂ ಯೋಗ್ಯವಾದ ಅಭ್ಯಂತರವೂ ಇದೆ ಎಂದು ಯಾರಿಗಾದರೂ ತಿಳಿದಿದ್ದರೆ ಅಂಥವರು ಅದನ್ನು ತಕ್ಕ ಸಮಯದಲ್ಲಿ ತಿಳಿಸತಕ್ಕದ್ದು. ತಕ್ಕ ಸಮಯದಲ್ಲಿ ತಿಳಿಸದವರು ಅನಂತರ ಅದಕ್ಕೆ ಅಡ್ಡಿ ಮಾಡಬಾರದು. ದಾಂಪತ್ಯ ಧರ್ಮವನ್ನು ನೇಮಿಸಿದ ದೇವರು ತಾನೇ ಮದುವೆಯಾಗುವುದಕ್ಕೆ ನಿಶ್ಚಯಿಸಿಕೊಂಡಿರುವ ಇವರಿಗೆ ಯೇಸು ಕ್ರಿಸ್ತನ ನಿಮಿತ್ತವಾಗಿ ತಮ್ಮ ಕೃಪೆಯನ್ನು ಆಶೀರ್ವಾದವನ್ನು ದಯಪಾಲಿಸಲಿ. ಆಮೆನ್. ನಮ್ಮ ಕಾಣಿಕೆಯನ್ನು ಕೂಡಿಸುವಂತೆ ಕನ್ನಡ ಸಂಗೀತದಲ್ಲಿ 376, ಕನ್ನಡ ಸಂಗೀತದಲ್ಲಿ 376 ಅದರ 1, 2 ಮತ್ತು 3ನೇ ಚರಣವನ್ನು ರಾಗ ಮಾಡೋಣ. ಎಲ್ಲ ಜೀವ ಕಾಯುವಂಥ ಕೃಪಾಮೂಲ ಕರ್ತನೆ, ನಮ್ಮ ಮೊರೆಯನ್ನು ಈಗ ಕೇಳು ದಿವ್ಯ ತಂದೆಯೇ, ಈಗಲೇ ಈಗಲೇ ಕೇಳು ದಿವ್ಯ ತಂದೆಯೇ. God.
ನಾವು ತಂದ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸುವಂತೆ ಪ್ರಾರ್ಥನೆ ಮಾಡೋಣ. ದೇವರೇ, ಎಲ್ಲ ಒಳ್ಳೆಯ ದಾನಗಳಿಗೆ ಮೂಲ ಕಾರಣನಾದ ನಮ್ಮ ಪರಲೋಕದ ತಂದೆಯೇ, ನಿನ್ನ ಸಭೆಯು ಈಗ ಸಮರ್ಪಿಸುವ ಈ ಅಲ್ಪ ಕಾಣಿಕೆಯನ್ನು ಪಾವನ ಮಾಡು. ಇದನ್ನು ನಿನಗೆ ಮೆಚ್ಚುಗೆಯಾದ ಯಜ್ಞವನ್ನಾಗಿ ಸ್ವೀಕರಿಸಿ ನಿನ್ನ ಮಹಿಮೆಗಾಗಿ ಉಪಯೋಗಿಸು. ಕಳೆದ ವಾರದಲ್ಲಿ ತಮ್ಮ ಜನ್ಮದಿನವನ್ನು, ವಿವಾಹ ವಾರ್ಷಿಕೋತ್ಸವವನ್ನು ಕಂಡಂಥವರ ಸಹ ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇವೆ. ಪ್ರಭುವೇ, ಮುಂದಣ ದಿನಗಳಲ್ಲಿಯೂ ಅವರನ್ನು ಆಶೀರ್ವದಿಸಿ ಕಾಪಾಡು. ನಿನ್ನ ದಯಾಜ್ಯೋತಿಯಿಂದ ಅವರನ್ನು ನಡೆಸಿ ನಿನ್ನ ಮಹಿಮೆಯುಳ್ಳ ರಾಜ್ಯಕ್ಕೆ ಸಿದ್ಧಪಡಿಸು. ತಂದೆಯೇ, ದಯವಿಟ್ಟು ನಮ್ಮ ಪ್ರಾರ್ಥನೆಯನ್ನು ಲಾಲಿಸಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಬೇಕೆಂದು ನಮ್ಮ ಪ್ರಭುವು ಆಜ್ಞಾಪಿಸಿರುವಂತೆ ನಾವು ಹಾಗೆ ಮಾಡೋಣ. ವಿವಿಧ ರೀತಿಯ ಅನಾರೋಗ್ಯದಿಂದ ಬಳಲುತ್ತಿರುವವರಿಗಾಗಿ ಪ್ರಾರ್ಥಿಸೋಣ. ಆರೋಗ್ಯದಾಯಕನಾದ ದೇವರೇ, ಲೋಕದಲ್ಲಿ ಅನೇಕ ಜನರು ವಿವಿಧ ರೀತಿಯ ಬಲಹೀನತೆಗಳಿಂದಲೂ ಕೊರೋನಾದಂತಹ ಪ್ರಾಣ ಹೋಗುವಂತಹ ಕಾಯಿಲೆಯಿಂದಲೂ ಬಳಲುತ್ತಿದ್ದಾರೆ. ದೇವರೇ, ನಿನ್ನ ಆರೋಗ್ಯದಾಯಕ ಹಸ್ತದಿಂದ ಅವರೆಲ್ಲರನ್ನು ಮುಟ್ಟಿ ಆಶೀರ್ವದಿಸು. ಅವರು ತೆಗೆದುಕೊಳ್ಳುವಂತಹ ಔಷಧಿಗಳನ್ನು ಆಶೀರ್ವದಿಸು. ಅವರು ಬೇಗನೆ ಚೇತರಿಕೆಯನ್ನು ಹೊಂದುವ ಹಾಗೆ ನಿನ್ನ ಮಹಿಮೆಯನ್ನು ತೋರ್ಪಡಿಸು. ಅವರು ಗುಣಮುಖರಾಗಿ ತಮ್ಮ ಕುಟುಂಬದವರೊಂದಿಗೆ ತಮ್ಮ ಜೀವನವನ್ನು ಸಂತೋಷದಿಂದ ಕಳೆಯುವ ಹಾಗೆ ಆಶೀರ್ವಾದವನ್ನು ನೀಡೆಂದು ನಿನ್ನಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಸಭೆ, ಪ್ರಭುವೇ ನಮ್ಮ ಬಿನ್ನಹವನ್ನು ಕೇಳು. ದೈಹಿಕವಾಗಿಯೂ ಮಾನಸಿಕವಾಗಿಯೂ ವಿಶೇಷ ಸಾಮರ್ಥ್ಯವನ್ನು ಹೊಂದಿದ ವ್ಯಕ್ತಿಗಳಿಗಾಗಿ ಪ್ರಾರ್ಥಿಸೋಣ. ಕರುಣಾಳು ದೇವರೇ, ಪ್ರತಿಯೊಬ್ಬರನ್ನು ನೀನು ನಿನ್ನ ಸಾರೂಪ್ಯದಲ್ಲಿ ನಿರ್ಮಿಸಿದೆ. ದೈಹಿಕವಾಗಿಯೂ ಮಾನಸಿಕವಾಗಿಯೂ ವಿಶೇಷ ಸಾಮರ್ಥ್ಯವುಳ್ಳವರನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇವೆ. ನೀನೇ ಅವರ ಬಲವಾಗಿದ್ದು, ದೈಹಿಕವಾಗಿಯೂ ಮಾನಸಿಕವಾಗಿಯೂ ವೇದನೆಗೆ ಒಳಗಾಗಿರುವ ಅವರನ್ನು ಪರಾಂಬರಿಸಿ ಕಾಪಾಡು. ಅವರ ಮಧ್ಯೆ ಸೇವೆ ಸಲ್ಲಿಸುತ್ತಿರುವ ಅವರ ಕುಟುಂಬದವರನ್ನು, ನೆರೆಹೊರೆಯವರನ್ನು, ಸಂಘ ಸಂಸ್ಥೆಗಳನ್ನು ಆಶೀರ್ವದಿಸಿ ವಿಶೇಷ ಬಲ, ಆರೋಗ್ಯ, ತ್ರಾಣವನ್ನು ನೀಡಿ ಮುನ್ನಡೆಸು. ಇಂತಹ ವ್ಯಕ್ತಿಗಳ ಮಧ್ಯೆ ಸೇವೆ ಮಾಡಲು ನಮ್ಮನ್ನೂ ಬಲಪಡಿಸೆಂದು ನಿನ್ನಲ್ಲಿ ಭಿನ್ನವಿಸಿಕೊಳ್ಳುತ್ತೇವೆ. ಸಭೆ, ಪ್ರಭುವೇ ನಮ್ಮ ಬಿನ್ನಹವನ್ನು ಕೇಳು. ಮುಂಬರಲಿರುವ ಪ್ರತಿಯೊಂದು ಹಬ್ಬಗಳಿಗಾಗಿ ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ದೇವರೇ, ಮುಂಬರಲಿರುವ ಹಬ್ಬಗಳಿಗಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಕೊರೋನಾದ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಹಬ್ಬಗಳನ್ನು ಸರಿಯಾದ ಅರ್ಥದಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸುತ್ತಾ ಆಚರಿಸಲು ನೀನೇ ಮಾರ್ಗದರ್ಶಿಸು. ಆ ಮೂಲಕ ಯಾರಿಗೂ ಹಾನಿ ಮಾಡದೆ ಅರ್ಥಭರಿತ ಹಬ್ಬವನ್ನು ಆಚರಿಸಲು ನಮ್ಮೆಲ್ಲರಿಗೆ ಜ್ಞಾನ ನೀಡು. ಮುಂಬರಲಿರುವ ಕ್ರಿಸ್ತನ ಜನನದ ಹಬ್ಬವನ್ನು ನಾವು ನಿನ್ನ ಸನ್ನಿಧಾನದಲ್ಲಿ ಆಚರಿಸಲು ನಮಗೆ ಸದಾವಕಾಶವನ್ನು ನೀಡೆಂದು ನಿನ್ನಲ್ಲಿ ಅಂಗಲಾಚಿ ಬೇಡುತ್ತೇವೆ. ಆಮೆನ್. ಸಭೆ, ಪ್ರಭುವೇ ನಮ್ಮ ಬಿನ್ನಹವನ್ನು ಕೇಳು. UBM ಸಭೆಗಾಗಿಯೂ ಕೌನ್ಸಿಲ್ಗಾಗಿಯೂ ಅದರ ವಿವಿಧ ಕಾರ್ಯಕ್ರಮಗಳಿಗಾಗಿಯೂ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಿನ್ನ ಸೇವೆಯನ್ನು ಯಾವ ಫಲಾಪೇಕ್ಷೆ ಇಲ್ಲದೆ ಮಾಡುತ್ತಿರುವ UBM ಸಭೆಗಳಿಗಾಗಿ, ಕೌನ್ಸಿಲ್ಗಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ. ಎಲ್ಲ ಕಷ್ಟ ಸಂಕಟಗಳ ಸಮಯದಲ್ಲಿಯೂ ನಿನ್ನ ಸೇವೆಯನ್ನು ಬಲಯುತವಾಗಿ ಮಾಡಲು ಸಹಾಯ ನೀಡು. ಎಲ್ಲ ಕೇಡು ಗಂಡಾಂತರಗಳಿಂದ ರಕ್ಷಿಸು. UBM ಸಭೆಯ ಮಹಿಳಾ ಅನ್ಯೋನ್ಯ ಕೂಟ, ಯುವಜನ ಕೂಟ, ಭಾನುವಾರ ಶಾಲೆ, ಔಟ್ರೀಚ್ ಡಿಪಾರ್ಟ್ಮೆಂಟ್, ಮ್ಯಾಗಝಿನ್ ಡಿಪಾರ್ಟ್ಮೆಂಟ್ ಇಂತಹ ವಿವಿಧ ವಿಭಾಗಗಳನ್ನು ನೀನು ಆಶೀರ್ವದಿಸು. ಇದರ ಮೂಲಕ ನಿನ್ನ ಮಕ್ಕಳು ನಿನ್ನನ್ನು ಇನ್ನಷ್ಟು ಹೆಚ್ಚಾಗಿ ಅರಿತುಕೊಂಡು ನಿನಗೆ ಯೋಗ್ಯರಾಗಿ ಜೀವಿಸುತ್ತಾ ಮುಂದೆ ಸಾಗಲು ಬಲಪಡಿಸಿ ಸಹಾಯ ಹಸ್ತವನ್ನು ಚಾಚೆಂದು ನಿನ್ನಲ್ಲಿ ಬೇಡುತ್ತೇವೆ. ಆಮೆನ್. ನಾವೆಲ್ಲರೂ ಒಟ್ಟಾಗಿ ಪ್ರಭು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ.
ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನವೇ. ಆಮೆನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ವಿಶೇಷ ಸಾಮರ್ಥ್ಯವುಳ್ಳವರ ಸೇವೆ ಮಾಡಲು ಕರೆದ ತಂದೆಯಾದ ದೇವರ ಪ್ರೀತಿ, ತನ್ನ ಜೀವನದ ಮೂಲಕ ಮಾರ್ಗದರ್ಶಿಸುವ ಯೇಸುಕ್ರಿಸ್ತನ ಕೃಪೆ, ಸೇವೆ ಮಾಡಲು ಸ್ಫೂರ್ತಿ ನೀಡುವ ಪವಿತ್ರಾತ್ಮನ ಅನ್ಯೋನ್ಯತೆ ಸದಾ ನಮ್ಮೊಂದಿಗಿರಲಿ. ಆಮೆನ್.